ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಒಂದು ಸೈಡ್ ಡಿಶ್ ರೆಸಿಪಿ. ಸೋರೆಕಾಯಿ ಇಟ್ಟು ನಾನು ಸಾಗು ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಸೈಡ್ ಡಿಶ್ ಆಗಿ ಚಪಾತಿಗೆ, ಪೂರಿಗೆ ಚೆನ್ನಾಗಿರುತ್ತೆ, ದೋಸೆಗೂ ಚೆನ್ನಾಗಿರುತ್ತೆ. ಅದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಫ್ರೆಂಡ್ಸ್, ಇದಕ್ಕೆ ಬೇಕಾಗಿರೋ ಮಸಾಲ: ಕೊಬ್ಬರಿ, ಒಂದು 6 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ ಸೊಪ್ಪು, ಒಂದು ದಪ್ಪ ಬೆಳ್ಳುಳ್ಳಿ. ಇದ್ರ ಜೊತೆಗೆ 1-2 ಟೇಬಲ್ ಸ್ಪೂನ್ ಅಷ್ಟು ಎಳ್ಳು ಹಾಕಿ ರುಬ್ಕೋಬೇಕು. ನಾನು ವೀಡಿಯೋ ಸ್ಕಿಪ್ ಆಗಿದೆ, ಅಂದರೆ ನಾನು ಅದು ಮರ್ತುಬಿಟ್ಟು ಆಮೇಲೆ ಹಾಕ್ತೆ. ನೀವು ಫಸ್ಟೇ ಇದ್ರ ಜೊತೆಗೆ ಎಳ್ಳು 1-2 ಟೇಬಲ್ ಸ್ಪೂನ್ ಹಾಕಿಸ್ಕೊಂಡು ರುಬ್ಬಿ ತುಂಬ ಚೆನ್ನಾಗಿರುತ್ತೆ. ನಾನು ಆಮೇಲೆ ಹಾಕಿ ರುಬ್ಬಿದೆ. ಇದಕ್ಕೂ ರುಬ್ಬಿದ್ದೀನಿ, ಆದರೆ ಫಸ್ಟೇ ಹಾಕಿಲ್ಲ, ಆಮೇಲೆ ಹಾಕಿ ರುಬ್ಬಿದ್ದೀನಿ. ಈ ಸೋರೆಕಾಯಿ ಫಸ್ಟ್ ಅದನ್ನು ಕ್ಲೀನ್ ಮಾಡಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿಕೊಂಡು ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಈಗ ಸಿಪ್ಪೆ ಎಲ್ಲ ತೆಗೆದುಬಿಟ್ಟೆ, ಅದು ಒಳಗಡೆ ಇರೋ ಬೀಜ ಬೆಂಡ್ ಥರ ಇದ್ದರೆ ತೆಗೆದುಬಿಡಿ. ಇದೊಂದು ಸ್ವಲ್ಪ ಬಲ್ತಿದೆ, ಅದರಿಂದ ನಾನು ತೆಗೆದುಬಿಟ್ಟೆ. ಎಳೆದಾದರೆ ಹಂಗೆ ಹಾಕಿ ಫ್ರೆಂಡ್ಸ್. ಈ ಸೋರೆಕಾಯಿ ಒಂದು ಸ್ವಲ್ಪ ಬಲ್ತಿದೆ, ಅದರಿಂದ ನಾನು ಆ ಬೀಜ ಎಲ್ಲ ತೆಗೆದುಬಿಡ್ತೀನಿ. ಬರೀ ತರಕಾರಿ ಮಾತ್ರ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ಳೋಣ ಸೋರೆಕಾಯಿನ. ಈಗ ಬೀಜ ತೆಗೆದಿಟ್ಟಿದ್ದೀನಿ. ಈಗ ಒಗ್ಗರಣೆ ನೋಡ್ಕೊಳ್ಳೋಣ. ಎಣ್ಣೆ ಒಂದು ಸ್ವಲ್ಪ ಹಾಕಿದ್ದೀನಿ. ನಾನು ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ. ಈಗ ನೋಡಿ, ರುಬ್ಬಿರೋ ಮಸಾಲ ಇದು. ನಾನು ಎಳ್ಳು ಆವಾಗಲೇ ಸೇರಿಸಿಲ್ಲ, ಇವಾಗ ಸೇರಿಸ್ಕೊಂಡು ರುಬ್ತಾಯಿದ್ದೀನಿ. ಬಿಳಿ ಎಳ್ಳು ಒಂದು 2 ಟೇಬಲ್ ಸ್ಪೂನ್ ಅಷ್ಟು, ಕರಿಬೇವು ಒಂದು ಸ್ವಲ್ಪ ಹಾಕಿ, ಸಾಸಿವೆ ಸಿಡಿದಿದೆ, ಅರಿಶಿನ ಪುಡಿ ಒಂದು ಸ್ವಲ್ಪ ಸೇರಿಸಿ, ಈ ತರಕಾರಿ ಸೋರೆಕಾಯಿ ಕಟ್ ಮಾಡಿ ಇಟ್ಟಿರೋ ಸೋರೆಕಾಯಿ ಸೇರಿಸಿ ಒಂದು 2-3 ನಿಮಿಷ ನೀವು ಫ್ರೈ ಮಾಡಿ. ಆಮೇಲೆ ಟೊಮೊಟೊ ಸೇರಿಸಿ ಅದೊಂದು 2 ನಿಮಿಷ ಫ್ರೈ ಮಾಡಿ. ಒಟ್ಟು 5 ನಿಮಿಷ ಫ್ರೈ ಮಾಡಿ ಎಣ್ಣೆಯಲ್ಲಿ. ಒಂದು 2 ನಿಮಿಷ ಇದನ್ನು ಸೇರಿಸಿ ಫ್ರೈ ಮಾಡ್ಕೊಳ್ಳಿ. ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ಸೈಡ್ ಡಿಶ್ಶು. ಇದು ಡಿಫ್ರೆಂಟ್ ಟೇಸ್ಟು, ಮತ್ತು ಪೂರಿಗೂ ಚೆನ್ನಾಗಿರುತ್ತೆ. ಇದು ಮಸಾಲ ರುಬ್ಬಬೇಕಾದ್ರೆ ನಾವು ನೈಸಾಗಿ ರುಬ್ಬಾರ್ದು. ಈಗ ನೀರು, ಅದು ಬೇಯೋಕ್ಕೆ ಎಷ್ಟು ನೀರು ಬೇಕೋ ಅದಕ್ಕೆ ತಕ್ಕಷ್ಟು ನೀರು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಒಂದು ಪ್ಲೇಟ್ ಹಾಕಿ ಮುಚ್ಚಿಬಿಡಿ. ಒಂದು 10 ನಿಮಿಷ ಅದು ಚೆನ್ನಾಗಿ ಬೇಯಲಿ. ಅದು ಅಷ್ಟು ಬೇಗ ನಾವು ಮಸಾಲ ರುಬ್ಬಿರೋದೆಲ್ಲ ಆಮೇಲೆ ಸೇರಿಸೋಣ. ಒಂದು 10 ನಿಮಿಷ ಲೋ ಮೀಡಿಯಮ್ ಫ್ಲೇಮ್ಗಿಟ್ಟು ಚೆನ್ನಾಗಿ ಬೇಯಿಸಿ ಅದನ್ನು. ಈಗ ನೋಡಿ, ಚೆನ್ನಾಗಿ ಬೆಂದಿದೆ. ತರಕಾರಿ ಚೆನ್ನಾಗಿ ಬೆಂದಿದೆ. ನಾನು ಎಷ್ಟು ನೀರು ಹಾಕಿದ್ನೋ ಅಷ್ಟು ನೀರು ಖಾಲಿಯಾಗಿದೆ. ಇವಾಗ ಮಸಾಲ ಸೇರಿಸ್ಕೊಂಡು ನೀರು ಸೇರಿಸ್ಕೊಳ್ಳೋಣ. ನಾನು ನೈಸಾಗಿ ರುಬ್ಬಿಲ್ಲ, ಇದನ್ನು ತರಿಯಾಗಿ ರುಬ್ಬಿದ್ದೀನಿ. ಒಂದು 50% ಅಷ್ಟೇ ರುಬ್ಬಿರೋದು. ಇದನ್ನು ನೀವು ಎಳ್ಳು ಜೊತೆಗೆ ಸೇರಿಸ್ಕೊಂಡು ರುಬ್ಬಿ ನೈಸಾಗಿ ಬರುತ್ತೆ ನಿಮ್ಗೊಂದು ಸ್ವಲ್ಪ. ನಾನು ಮರ್ತುಬಿಟ್ಟು ರುಬ್ಬಿಟ್ಟು ಆಮೇಲೆ ಮತ್ತೆ ಹಾಕಿ ರುಬ್ಬಿದೆ, ಕಾಯೆಲ್ಲ ರುಬ್ಕೊಂಡು. ಈಗ ನಿಮಗೆ ಸಾಗುಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳಿ. ತುಂಬ ನೀರು ಹಾಕೋಕ್ಕೆ ಹೋಗಬೇಡಿ. ಕುದೀತಾ ಇದೆ, ಒಂದು 5 ನಿಮಿಷ ಕುದಿಸಿ. ನೀರು ಒಂದು ಸ್ವಲ್ಪ ಡ್ರೈ ಆಗಬೇಕು ಅಷ್ಟೇ. ನಾವು ಮೊದಲೇ ತರಕಾರಿ ಬೇಯಿಸಿದ್ರಿಂದ ಇದು ಒಂದು 5 ನಿಮಿಷ ನೀವು ಕುದಿಸಿ ಇಳಿಸ್ಬಿಡಿ ಸಾಕು. ಯಾಕಂದರೆ ಈ ನೀರು ಮಾತ್ರ ಒಂದು ಸ್ವಲ್ಪ ಡ್ರೈ ಆಗಬೇಕು. ತರಕಾರಿ ಚೆನ್ನಾಗಿ ಬೆಂದಿದೆ ಆಲ್ರೆಡಿ. ಕಲರು ನೋಡೋಕ್ಕೆ ಚೆನ್ನಾಗಿದೆ ನೋಡಿ. ಚೆನ್ನಾಗಿ ಬೆಂದಿದೆ ತರಕಾರಿ, ವಾಸನೆ ಚೆನ್ನಾಗಿ ಬರ್ತಾಯಿದೆ, ಸ್ಮೆಲ್ಲು ನಮ್ಮ ಮಸಾಲೆ ಸೇರಿಸಿದ್ಮೇಲೆ. ನೀರು ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಅದಕ್ಕೆ ತಕ್ಕಷ್ಟು ನೀವು ಇಟ್ಕೊಳ್ಳಿ. ಸೈಡ್ ಡಿಶ್ ಅಂದರೆ ಗೊತ್ತಾಗುತ್ತಲ್ಲ ನಿಮಗೆ, ತುಂಬ ನೀರಾಗಿದ್ದರೆ ಚೆನ್ನಾಗಿರಲ್ಲ ಚಪಾತಿಗೆಲ್ಲ. ಇನ್ನೊಂದು, ನಾವು ಕಾಯಿ ನೈಸಾಗಿ ರುಬ್ಬಿಲ್ಲ, ತರಿಯಾಗಿ ರುಬ್ಬಿದ್ದೀವಿ. ಅದರಿಂದ ಆದಷ್ಟು ಒಂದು ಸ್ವಲ್ಪ ಮೀಡಿಯಮಾಗಿ ತಗೊಳ್ಳಿ. ನೋಡಿ, ಸಾಗು ತುಂಬ ಚೆನ್ನಾಗಿ ರೆಡಿಯಾಗಿದೆ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೂ ಒಳ್ಳೊಳ್ಳೆ ವಿಡಿಯೋ ಕೊಡ್ತಾ ಇರ್ತೀನಿ ಫ್ರೆಂಡ್ಸ್. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್.